ಹೊಟ್ಟೆ ತುಂಬ್ದಾಗಿದೆ. ನನಗೇನು ಬೇಡ, ನನಗೆ ಸಾಕು. ಅಂದರೆ ನಮ್ಮೋರು ಹಸ್ಕೊಂಡಿದ್ರೆ ನಾವು ಊಟ ಮಾಡೋದು ಬಿಟ್ಟು ಎದ್ದು ಹೋಗ್ತೀವಿ ಅಲ್ವೇನಪ್ಪ? ನಿತ್ಕೊಳ್ಳೋ ಕಳಲೈ. ಬಿಡಿ ಮರ್ರಿ ನನ್ನ, ಬಿಡಿ ಮರ್ರ, ಬಿಡಿ ನನ್ನ, ಬಿಡಿ ಅಮ್ಮಯ್ಯ ಅಂತ ಬಿಡಿನಿ. ಇದೆ ನಡೆಯುವ. ಬಿಡಿ ಮರ್ರೆ, ಬಿಡಿ ಮರ್ರೆ, ನಾ ಎಂತ ಮಾಡ್ಲೆ, ಬಿಡಿ ಮರ್ರೆ. ಅಮ್ಮ ಅಣ್ಣ, ಕೊನೆಗೂ ಸಿಗ್ತಾ ನನ್ನ ಮಗ. ಲೇ, ಈ ಪಟೇಲನ್ ಚಕ್ರವ್ಯೂಹದಲ್ಲಿ ಇದ್ಕೊಂಡು ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತೀಯ? ಕತ್ತೆ ಬಡವ. ಒಡೆಯ, ತಪ್ಪಾಯ್ತು ಬಿಡಿ. 10 ವರ್ಷ ಹಿಂದೆ ತಗೊಂಡಿದ್ದ ದುಡ್ಡು ಕೊಡದೆ, ಮನೆ ಪತ್ರನೂ ಕೊಡದೆ ಆಟ ಆಡಿಸ್ತಾ ಇದ್ಯಾ? ಈ ಪಟೇಲ ಅಂದ್ರೆ ಏನು? ತಮಾಷೆನಾ? ಹೇಳಲೈ. ತಪ್ಪಾಯ್ತು ಒಡೆಯ, ಹೆಂಗಾರು ದುಡ್ಡು ಕೊಡ್ತೆ. ಇಷ್ಟು ದಿನನೇ ಕೊಡ್ದಿರನು ಇವಾಗ ಹೆಂಗೋ ಕೊಡ್ತೀಯಾ? ನಾನು ಇದೀನಿಲ್ಲಿ ನೋಡು ಸುಂದರ, ನಿನ್ನ ಹೆಂಡತಿಗೆ ಮನೆ ಪತ್ರ ತಗೊಂಡ್ ಬರಕ್ ಹೇಳು. ನೀನ್ ತಗೊಂಡಿದ್ದ 50,000 ಬಡ್ಡಿ ಮೇಲೆ ಬಡ್ಡಿ ಬೆಳೆದು 15 ಲಕ್ಷ ಆಗಿದೆ. ಈ ಜನ್ಮ ಅಲ್ಲ, ಇನ್ 10 ಜನ್ಮ ಆಯ್ತದ್ರು ನೀನ್ ತೀರ್ಸೋಕ್ ಆಗೋದಿಲ್ಲ. ಇರೋದೊಂದು ಮನೆ, ಚೂರ್ ಜಮೀನು ನಿಮಗೆ ಕೊಟ್ಟು ನಾನೇನ್ ಮಾಡ್ಲಿ ಒಡೆಯ? ಏನೋದು ಪುಟ್ಟ? ನಂಗೆ ನೆತ್ತಿ ಮೇಲೆ ಕಣ್ಣಿತ್ತು ನಿಲ್ಸಿದ್ಯಾ? ನಿಂಗೆ ತೋರಷ್ಟೇ ನಂಗೂ ತೋರೋದು. ಬಾ. ಒಡೆಯ ಕಾಪಾಡಿ, ನಂಗೆ ಹೆಂಡತಿ ಮಕ್ಕಳಿದ್ರು ನೀವೇ ಹೆಂಗಂದ್ರೆ ಹೆಂಗ? ಏಯ್ ಕೇಳಲೆ, ಇವತ್ತೇನಾದ್ರೂ ನಿನ್ನ ಆಸ್ತಿ ಪತ್ರ ತಂದು ಕೊಟ್ಟಿಲ್ಲ ಅಂದ್ರೆ ಇವತ್ತೇ ನಿನ್ ಕೊನೆ ದಿನ ಅಂತ ಎಲ್ಲರಿಗೂ ಹೇಳ್ಬಿಡು. ಪಾಪ ಮರೆ, ಇವೊಬ್ಬ ಧರ್ಮಕ್ಕೆ ಸಿಕ್ಕಾಕಂಡ ಗ್ರಾಚಾರ. ಎಂತ ಮಾಡೋದಾ? ಇವನ್ ಕತೆ ಮುಗೀತಳಿ ಕಾಣ್. ಏಯ್ ಕೃಷ್ಣ, ಎಲ್ಲೋ ತಗೊಂಡ್ ಬಾರೋ. ನೋಡು, ನಿನಗಿನ್ನು 1 ನಿಮಿಷ ಸಮಯ ಇದೆ. ಆಸ್ತಿ ಬರ್ಕೊಡ್ತೀಯಾ ಇಲ್ವಾ? ಒಡೆಯ, ಯಾಕೆ ನನ್ನ ಮೇಲೆ ದ್ವೇಷ? ಬೇಕಾದ್ರೆ ಖಾಲಿ ಬೀಳುತ್ತೆ. ನೀನ್ ನನ್ನ ಕಾಲಿಗೆ ಬಿದ್ರೆ ಎಂತ ಪ್ರಯೋಜನ ಹೇಳೋ? ಅದೇ ನಿನ್ನ ಆಸ್ತಿ ಸಿಕ್ಕಿದ್ರೆ ಸಮಾಧಾನ ಅಲ್ವಾ? ಅಣ್ಣ, ನೀನ್ ಸತ್ರೆ ನಿನ್ನ ಆಸ್ತಿ ಜಮೀನು ಎಲ್ಲ ನಂದೇ ಅಲ್ವಾ? ಏನಂತಿರೋ ಎಲ್ಲಾರು?
ನೋಡೋ, ಯಾರಿಗೂ ಮಾತಾಡೋಕ್ಕೆ ಧೈರ್ಯ ಇಲ್ಲ. ನೀನು ಹೋಗೋ ಟೈಮ್ ಬಂದಾಯ್ತು. ನಿನ್ನ ಹತ್ರ ಮಾತಾಡಿ ನಾನು ಯಾಕೆ ಬಾಯಿ ನೋವು ಮಾಡ್ಕೋಬೇಕು? ನಿಲ್ಸಿ ನಿಲ್ಸಿ ನಿಲ್ಸಿ. ಇಲ್ಲಿರೋರು ಯಾರಿಗೂ ನಿಮ್ಮ ಹತ್ರ ಮಾತಾಡೋ ಧೈರ್ಯ ಇಲ್ಲದೆ ಇರ್ಬೋದು, ಆದ್ರೆ ನನಗಿದೆ. ಏನ್ರಿ ಇದು ಒಂದು ಬದುಕ? ಒಬ್ಬ ಬಡಪಾಯಿ ಮನುಷ್ಯನ ಹೀಗೆ ಊರಿನ ಮಧ್ಯೆ ನಿಲ್ಲಿಸ್ಕೊಂಡು ಮರ್ಯಾದೆ ಕಳ್ದಿದ್ದು ಅಲ್ದೆ ಈಗ ಕೊಲೆ ಮಾಡೋಕ್ಕೂ ಹೇಸದೆ ಈ ರೀತಿ ಕತ್ತಿ ಎತ್ತಿದಿರಲ್ಲ. ಛೇ! ಅಕ್ಕ ಬೇಡ ಬಾ ಅಕ್ಕ, ಹೋಪ ಅಕ್ಕ. ಅಕ್ಕ ಬೇಡ ಬಾ ಅಕ್ಕ. ಸುಮ್ನಿರು ಪುಟ, ಪರವಾಗಿಲ್ಲ. ಹಲೋ ಮೇಡಮ್, ನನ್ನ ಹತ್ರ ಮಾತಾಡ್ತಾ ಇದ್ದೀರಾ? ನನ್ನ ಹತ್ರ? ಸಂಪಿಗೆಹಳ್ಳಿ ಪಟೇಲನ ಹತ್ರ, ಅದು ಈ ತರ? ನೀವ್ ಯಾರಾದ್ರೆ ನನಗೇನ್ರಿ? ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ದಿರೋ ತರ ವರ್ತಿಸ್ತಾರೋ ನಿಮ್ಮನ್ನ ನೋಡಿದ್ರೆ ಸಹ್ಯ ಆಗುತ್ತೆ ನನಗೆ. ಛೇ! ನೋಡಿ, ನೀವ್ ಯಾರೋ ನನಗೆ ಗೊತ್ತಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ ಪ್ಲೀಸ್. ಹೇ ಟೀಚರ್ ಅಮ್ಮ, ಏನೇ ಅಂದ್ಕೊಂಡಿದ್ಯಾ? ಯಾವ ಬಳ್ಳೆ ನೀನು? ಇಷ್ಟು ದಿನ ಗೌರವ ಕೊಟ್ಟೆ, ಸುಮ್ಮನೆ ಇದ್ದೆ. ಹಾಗಂತ ನನ್ನ ಕೋಟೆ ಕಲ್ಲು ಎತ್ತಕ್ಕೆ ಪ್ರಯತ್ನ ಪಡ್ತಾ ಇದ್ಯಾ? ಹೆಣ್ಣು ಮಗಳು ಅಂತ ಇಷ್ಟು ದಿನ ಸುಮ್ಮನೆ ಇದ್ದೆ, ಆದ್ರೆ ಇವತ್ತು ನಾನ್ ಕೊಚ್ಚಕ್ಕೆ ಎತ್ತಿದ ಮಚ್ಚಿಗೆ ಆಟ ಬರ್ತೀಯ? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಸತ್ತು ಹೋಗ್ಬಿಡ್ತಾ ಇದ್ದೆ. ಸಾಯೋ ಭಯ ಇಲ್ಲ ನನಗೆ, ಆದ್ರೆ ನಿಮ್ಮಂತ ದೊಡ್ಡ ಮನುಷ್ಯ ಅನ್ಸ್ಕೊಂಡಿರೋರು ಮಾಡ್ತಾ ಇರೋ ಈ ಅದ್ಭುತವಾದ ಕೆಲಸ ನೋಡಿ ಭಯ ಆಗ್ತಾ ಇದೆ. ಈ ಹಳ್ಳಿನ ಕಟ್ಟಿ ಬೆಳೆಸ್ಬೇಕಾಗಿರೋರು, 4 ಜನಕ್ಕೆ ಆದರ್ಶವಾಗಿ ನಿಂತ್ಕೋಬೇಕಾಗಿರೋರು ಅಂತ ನೀವೇ ಹೀಗ್ ಮಾಡ್ತಿದ್ದೀರಲ್ಲ. ಶಭಾಷ್ ಪಟೇಲ್ರೇ, ಶಭಾಷ್. ಯಾವ ಹಳ್ಳಿ ಮಕ್ಕಳು ನಿಮ್ಮನ್ನ ಗೌರವಿಸ್ಬೇಕೋ ಇವತ್ತು ಅದೇ ಹಳ್ಳಿ ಮಕ್ಕಳು ನಿಮ್ಮನ್ನ ಸೆರಗಿನ ಹಿಂದೆ ನಿಮ್ಮನ್ನ ನೋಡಿ ಅಡಗ್ತಾ ಇದ್ದಾರೆ. ವಾ! ಬಿದ್ದೆ, ಪೂರ್ತಿ ಬಿದ್ದೆ ಈ ಟೀಚರ್ ಅಮ್ಮಂಗೆ. ಇಂಥ ಟೆಂಪರಿ ಹಳ್ಳಿ ಯಾರಿಗೂ ಕಾಣಲೆ ಕಾಣ. ಸುಮ್ಮನೆ ವಿಜಯ ತುಂಬಾ ಸೀರಿಯಸ್ ಇತ್ತ. ಹೇ ಟೀಚರ್, ಕೇಳಿಸ್ಕೊ ಇಲ್ಲಿ, ಇದು ನಿನಗೆ ಕೊನೆ ಎಚ್ಚರಿಕೆ. ನಾನು ಈ ಹಳ್ಳಿ ಪಟೇಲ, ಇದು ನನ್ನ ಹಳ್ಳಿ. ಇಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಅಂದ್ಕೊಂತೀನೋ ಅದೇ ನಡೆಯೋದು. ನನ್ನ ಪರ್ಮಿಷನ್ ಇಲ್ಲದೆ ಇಲ್ಲಿ ಏನೂ ಆಗೋದಿಲ್ಲ. ಅರ್ಧಕ್ಕರ್ಧ ಹಳ್ಳಿ ನಂದು. ನೀನಲ್ಲ, ನಿನ್ನಂತ 100 ಜನ ಬಂದ್ರು ನಾನು ಒಂದು ಕೂದಲು ಅಲರ್ಸಕ್ಕಾಗಲ್ಲ. ಇವನ್ ಯಾರು ಸುಂದರ? ಇವತ್ತು ನನ್ನ ಕೈಯಲ್ಲಿ ಸಾಯಲಿಲ್ಲ ಅಂದ್ರೆ ನಾಳೆ ಸತ್ತೇ ಸಾಯ್ತಾನೆ. ಇವನ ಸಾವನ್ನ ಡಿಸೈಡ್ ಮಾಡೋ ಯಮಧರ್ಮ ನಾನೇ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಿನ್ನ ಸಾವನ್ನ ಡಿಸೈಡ್ ಮಾಡೋ ಯಮಧರ್ಮನೂ ನಾನೇ. ಈ ಹಳ್ಳಿ ಒಂದು ಪುಟ್ಟ ಗ್ರಾಮ. ಇಲ್ಲಿ ಶಾಂತಿ ಮಾಡ್ತೀನಿ, ಕ್ರಾಂತಿ ಮಾಡ್ತೀನಿ ಅಂತ ಓಡಾಡಿದ್ರೆ 1 ಪೈಸಾ ಗಿಟ್ಟಲ್ಲ. 4 ದಿನ ನಿನ್ ಸರ್ಕಸ್ ನೋಡ್ಕೊಂಡು ಹಳ್ಳಿ ಮಂದಿ ಚಪ್ಪಾಳೆ ತಟ್ಬೋದು. ಆದ್ರೆ ನಾಳೆ ನಿನ್ನ ನೆಗದ್ನಲ್ಲಿ ಕಾಯಾಗಿ ಬಿದ್ದಾಗ ಒಬ್ರು ನಿನ್ನ ಹತ್ರ ಬರೋದಿಲ್ಲ. ಅರ್ಥ ಮಾಡ್ಕೋ. ನಾಡಿದ್ದು ಮತ್ತಾರೋ ಬರ್ತಾರೆ, ಮತ್ತೆ ನಾಟಕ ಮಾಡ್ತಾರೆ. ಅವ್ರು ಏನೇ ನಾಟಕ ಮಾಡಿದ್ರು ಅದಕ್ಕೆ ಪರ್ದೆ ಎಳೆಯೋದು ನಾನೇ. ಇದನ್ನ ಅರ್ಥ ಮಾಡ್ಕೊಂಡು ಸುಮ್ಮನೆ ಇದ್ರೆ ಬದುಕೊಂಟ್ಯ, ಇಲ್ಲ ಅಂದ್ರೆ ಅಷ್ಟೇ ಕತೆ. ನಿಮ್ ಮಾತಿಗೆಲ್ಲ ಹೆದರೋಲ್ಲ ನಾನು.
ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಏ ಟೀಚರ್, ಡೈಲಾಗ್ ಹೊಡೆಯೋದು ಸುಲಭ ಸಿಟಿನವ್ರಿಗೆ. ಏನ್ ಮಾಡ್ತೀರಿ? ಏ ಕೃಷ್ಣ, ಮೇಡಮ್ ಸ್ವಲ್ಪ ವಿಚಾರಿಸ್ಕೊಳ್ಳೋ. ಯಾರು ಬರೋದಿಲ್ಲ ಸಹಾಯಕ್ಕೆ, ನೆನಪಿಟ್ಕೋ. ಇದು ಸಂಪಿಗೆ ಹಳ್ಳಿ. ನಾನು ಏನ್ ಅಂದ್ಕೊಂತೀನೋ ಅದೇ ಆಗೋದಿಲ್ಲ. ನಾನು ಒಂದು ಸನ್ನೆ ಮಾಡಿದ್ರೆ ಏನಾಗತ್ತೆ ಗೊತ್ತೇನೆ ನಿನಗೆ? ಮುಖ ನೋಡ್ಕೊಂಡಿಂದು ಉಪ್ಪಲ್ಲಿ ಹಾಕಿರೋ ಮಾವಿನ ಮಿಡ್ಡಿ ತರ ಆಗಿದೆ. ಹೇಳಿಲ್ವಾ? ಅಷ್ಟೇ ಕತೆ. ಇದೇ ಕಡೆ ವಾರ್ನಿಂಗು. ಇನ್ನ ಸ್ವಲ್ಪ ತಾಳ್ಮೆ ಇದೆ, ಕಾಯ್ತಾನೆ ಈ ಪಟೇಲ. ಕೃಷ್ಣ, ಗಾಡಿ ತೆಗೆ ಬಾ. ಈ ಅಮ್ಮನ್ಗೆ ಅರ್ಥ ಆಗಿರ್ಬೇಕು. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಶಾಲೆಗೆ ಹೋಗಿ ಅದೆಷ್ಟು ಮಕ್ಕಳಿದಾರ ನೋಡು, ಆಮೇಲೆ ಮಾತಾಡೋಣ. ಬರ್ತೀನಿ. ಏನಾಯ್ತು? ಏನಾಯ್ತು ರಚನಾ? ನೋವು ಜಾಸ್ತಿ ಆಗ್ತಾ ಇದೆ. ನೀನು ಟೆನ್ಷನ್ ಮಾಡ್ಕೋಬೇಡ. ಈ ಸಿಚುವೇಶನ್ ಟೆನ್ಷನ್ ಮಾಡ್ಕೋಬಾರ್ದು. ಪ್ಲೀಸ್ ರಿಲ್ಯಾಕ್ಸ್. ನಾನು ಇದೀನಲ್ಲ, ಬಾ ಎದ್ದೇಳು. ಆಕಾಶ್, ಬೆಳಗ್ಗೆಯಿಂದ ನೋವಿತ್ತು. ಮೊದಲೇ ಹೇಳ್ಬಾರ್ದ ರಚನಾ. ಎದ್ದೇಳು, ಬಾ. ಇವಾಗಲೇ ಹಾಸ್ಪಿಟ್ಲ್ ಹೋಗೋಣ, ಬಾ ಬಾ. ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಬಾ 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 ಬಾ. ಆಕಾಶ್, ಏನಾಯ್ತಪ್ಪ? ಅದು ಅಜ್ಜಿ, ಪೈನ್ ಶುರುವಾಗಿದೆ ಅನ್ಸುತ್ತೆ. ರಚನಾ, ಏನಾಗ್ತಿದ್ಯಮ್ಮ? ಅಜ್ಜಿ, ನೋವು ಜಾಸ್ತಿ ಸರಿ ಸರಿ ಸರಿ, ಮಾತಾಡ್ಬೇಡ. ಆಕಾಶ್, ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಸಂಜನಾ, ನೀನು ಹೋಗೋಳ ಜೊತೆ. ಆಕಾಶ, ಹುಷಾರು. ಸರಿ, ಅಮ್ಮ, ಬಾ. ಆಗ್ತಾ ಇಲ್ಲ. ನಿಧಾನ. ಓಕೆ, ಹುಷಾರು ಕಣೋ. ಸರಿ ಅಜ್ಜಿ. ಅಮ್ಮ, ಏನೋ ಆಗ್ದಲೇ ಇರ್ಲಪ್ಪ. ಅಕ್ಕ, ನೀನ್ ಬೇಜಾರು ಮಾಡ್ಕೋಬೇಡಕ್ಕ. ಇಲ್ಲಿ ಬಿಡು ಪುಟ, ಪರವಾಗಿಲ್ಲ, ನಂಗೇನು ಬೇಜಾರಲ್ಲ. ಮೇಡಮ್, ಶ್ರದ್ಧಾ ಮೇಡಮ್, ನಮಸ್ತೆ. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮಂಥ ಹೆಣ್ಮಕ್ಳನ್ನ ನಾವು ಇವತ್ತಿನ ತನಕ ಈ ಹಳ್ಳಿ ನೋಡೇ ಇಲ್ಲ. ಇವತ್ತಿನ ತನಕ ಪಟೇಲನ ಮುಂದೆ ಈ ಥರ ಯಾರು ಮಾತೇ ಆಡಿಲ್ಲ ಮೇಡಮ್. ಹೌದು ಹೌದು, ನೋಡಿ, ನಾವು ಹಿಂಗೆ ಹೇಳ್ತಿತ್ತು ನಡೆಯಲ್ಲ. ನೀವು ನಿಜವಾಗ್ಲೂ ಗ್ರೇಟ್. ನಾನಲ್ಲ ಗ್ರೇಟು, ಒಂದು ಹೆಣ್ಣು ಅಂತನೂ ನೋಡಿದೆ ನನ್ನನ್ನು ಹೀಯಾಳ್ಸೋ ನೀಚತನ ತೋರಿದ್ರಲ್ಲ, ಅವರು ಗ್ರೇಟ್. ನೋಡಿ ಮೇಡಮ್, ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ ಮೇಡಮ್.
ಪಟೇಲ ಇದೇ ಥರ ಎಲ್ಲರನ್ನು ಹೆದರಿಸ್ಕೊಂಡು ಬೆದರಿಸ್ಕೊಂಡೇ ಬದುಕಿದ್ದು. ಇವತ್ತು ನೀವು ತಿರುಗಿ ಬಿದ್ರಿ ನೋಡಿ, ಅದಕ್ಕೆ ಅವ್ನು ಹೆದರ್ಕೊಂಡು ಈ ರೀತಿ ಮಾತಾಡಿದ್ದು. ಸರಿ, ಬರ್ತೀನಿ ನಾನು. ಶಾಲೆಗೆ ತಡ ಆಗ್ತಿದೆ. ಹೊರಡಿ. ಆದ್ರೆ ಒಂದು ಮಾತು, ಪಟೇಲನ್ನು ನೀವು ಮಟ್ಟ ಹಾಕಬೇಕು ಅಂತಂದರೆ ಈಗೆಲ್ಲ ಆದ್ರೆ ಆಗಲ್ಲ. ಅದಕ್ಕೆ ಬೇರೆ ದಾರಿಲೇ ಹೋಗಬೇಕು. ನನಗೆ ಯಾರನ್ನು ಮಟ್ಟ ಹಾಕೋ ಉದ್ದೇಶ ಇಲ್ಲ ಪಚ್ಚಿ. ಅವ್ರು ಮಾಡಿರೋ ತಪ್ಪನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಅದಷ್ಟೇ ನನ್ನ ಉದ್ದೇಶ. ನೀವು ನಿಜ ಒಳ್ಳೆ ಜನ ಕಣಿ, ಆದರೆ ಪಟೇಲ ಹಾಗಿಲ್ಲ ಕಣಿ. ಅದೇ ಕಷ್ಟ. ಏನು ಬೇಕಾದರೂ ಆಗಲಿ ನೋಡಿ, ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಬರ್ತೀನಿ ನಾನು. ಸರಿ ಸರಿ, ನಿಮ್ಮ ಮೂಡ್ ಸರಿ ಇಲ್ಲ, ಇನ್ಯಾವಾಗ್ಲಾರ ಮಾತಾಡೋಣ. ಬಾಯ್ ಮೇಡಮ್. ಎಂಥ ಜನ ಮಾರಾಯ ನಮ್ಮ ಮೇಡಮ್, ಭಯಂಕರ. ನನಗಂತೂ ಅವ್ರನ್ನ ಹೊಗಳಕ್ಕೆ ಎಂಥ ಪದ ಹುಡುಕೋದು ಅಂತ ಹೇಳಿ ಅಂದಾಜಾಗ್ತಿಲ್ಲ. ಗೊತ್ತಾಯ್ತು, ನಂಗೆ ಗೊತ್ತಾಯ್ತು. ನಿಂಗೆ ಎಂತ ಅಂದಾಜು ಆಯ್ತು ನೋಡಿ. ಸಾಕು ಬಾ. ರಮೇಶ, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಇಳುವರಿ ಕಡಿಮೆನೇ ಅನ್ಸುತ್ತೆ ಅಲ್ವಾ? ಹೌದು ದನ್ಗಳೇ, ಮಳೆ ಕಡಿಮೆ ಐತಲ್ಲ, ಹಂಗಾಗಿ ಎಂತ ಮಾಡಕ್ಕಾತಿಲ್ಲ. ಕಾಣಿ ಬಿಸಿಲು ಹೆಂಗಿದ್ದ. ಯೋ, ಏನಯ್ಯ ನೀನು ಒಣಗಿರೋದು ಮಾತ್ರ ತೆಗಿ ಅಂದ್ರೆ ಹಸಿದೆಲ್ಲ ತೆಗಿತಿದ್ಯಲ್ಲ. ಅಷ್ಟು ಗೊತ್ತಾಗೋದಿಲ್ವ ನಿನಗೆ? ಸಾರಿ, ನನಗೆ ಹೇಗೆ ಮಾಡಬೇಕು ಅಂತ ತಿಳಿಲಿಲ್ಲ. ಸಾರಿ. ವಾಯ್, ಎಂತದ್ದು ಮಾರ್ಯ, ಒಂದು ಸಣ್ಣ ಕೆಲಸ ಮಾಡಕ್ಕೆ ಬರ್ತಿಲ್ಲ ಅಂದ್ರೆ ನನ್ನ ಕೇಳಿದ್ರೆ ನಾನು ಹೇಳ್ಕೊಡೋದಿಲ್ಲ ಅಂತೀನ. ಕೆಲಸ ಮಾಡೋ ಆಸಕ್ತಿ ಇದ್ರೆ ಮೊದಲು ಆ ಕೆಲಸನ ಹೇಗೆ ಮಾಡೋದು ಅಂತ ಕಲ್ತ್ಕೋಬೇಕು. ಏನ್ ಕೆಲಸ ಕೊಟ್ಟರು ಮಾಡ್ತೀನಿ ಅಂತಂದ್ಯಲ್ಲ, ಎಲ್ಲ ಕೆಲಸನೂ ಹೀಗೇನ ಮಾಡೋದು ನೀನು? ಇಲ್ಲ, ಕ್ಷಮಿಸಿ, ಇನ್ನೊಂದ್ಸಲಿ ತಪ್ಪಾಗಲ್ಲ. ತಪ್ಪು ಮಾಡೋದು ಅಪರಾಧ ಅಲ್ಲ, ಆದರೆ ಆಸಕ್ತಿ ಶ್ರದ್ಧೆ ಇಲ್ಲದೆ ಕೆಲಸ ಮಾಡೋದಿದೆಯಲ್ಲ, ಅದು ತಪ್ಪು. ನೀನು ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಕೆಲಸದಲ್ಲಿ ಆಸಕ್ತಿ ಇರೋ ಥರ ಕಾಣಿಸ್ತಾ ಇಲ್ಲ ನನಗೆ. ತಲೆಯಲ್ಲೇನೋ ಯೋಚನೆ ಇಟ್ಕೊಂಡು ಯಾಂತ್ರಿಕವಾಗಿ ಕೆಲಸ ಮಾಡ್ತಾ ಇದೀಯ, ಅಥವಾ ಕೆಲಸ ಮಾಡೋ ಥರ ನಟಿಸ್ತಾ ಇದೀಯ. ನೋಡು, ಈ ಥರದ ಹುಚ್ಚಾಟಕ್ಕೆಲ್ಲ ನಾನು ಅವಕಾಶ ಕೊಡೋದಿಲ್ಲ. ಖಂಡಿತ ಇಲ್ಲ, ಕೆಲಸ ಮಾಡಬೇಕು ಅನ್ನೋ ಮನಸ್ಸಿದೆ, ಮಾಡ್ತೀನಿ. ಹಾಂ, ಏನೋ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಸರಿ ಸರಿ, ಅದೇನೋ ಯೋಚನೆ ಮಾಡೋದನ್ನೆಲ್ಲ ಬಿಟ್ಟು ಅದೇನು ಕೆಲಸ ಮಾಡ್ತಿದ್ಯೋ ಅದನ್ನು ಸರಿಯಾಗಿ ಮಾಡು. ಹಾಂ. ಶಂಕರಣ್ಣ 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 ಇವನಿಗೇನಾಯ್ತು ರಮೇಶ? ಯಾಕೆ ಹಿಂಗೆ ಓಡ್ ಬರ್ತಿದ್ದಾನೆ? ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿಲಿ ಬರ್ತಿದ್ಯಾ? ನಿಮ್ಮನ್ನ ಹುಡ್ಕೊಂಡು ಮನೆ ಹತ್ರ ಹೋಗಿದೆ. ಏನು ವಿಷಯ ಹೇಳು? ಏನೋ ವಿಷಯ ಹೇಳೋಕ್ಕಿತ್ತು. ಏನು ಹೇಳು? ಬನ್ನಿ ಒಂಚೂರು ಆಚೆ ಬನ್ನಿ. ಬಾ. ಅದ್ಯಾಕೆ ಅವರು ದೂರ ಹೋಗಿ ಮಾತಾಡಿದ್ರು? ಮತ್ತೆ ಅಂತ ಎಲ್ಲ ವಿಷಯ ನಮ್ಮ ಮುಂದೆ ಮಾತಾಡ್ಕ. ನೋಡು, ಅವರು ದಣಿಗಳು. ನಿನ್ನ ಕೆಲಸ ನೀ ಮಾಡು ಮಾರಾಯ. ದನಿಗಳೇ, ಅಲ್ಲ ಹಳ್ಳಿ ಬೀದಿಲ್ ಪಟೇಲ. ಇದನ್ನ ಅರ್ಥ ಮಾಡ್ಕೊಂಡು ಸುಮ್ಮನೆ ಇದ್ರೆ ಬದುಕೊಂಟ್ಯಾ, ಇಲ್ಲ ಅಂದ್ರೆ ಅಷ್ಟೇ ಕತೆ.